ನಮಸ್ಕಾರ ಸ್ನೇಹಿತರೆ. ಹಣೆ ಬರಹ ಅನ್ನುವ ಪದ ನಿಜಾನ ಅಥವಾ ಸುಳ್ಳ? ಈ ಕತೆ ಕೇಳಿದರೆ ಹಣೆ ಬರಹದ ಬಗ್ಗೆ ನಿಮಗಿರುವಂತ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಸಿಗುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ಪಾರ್ವತಿ ದೇವಿ ಪರಮೇಶ್ವರನೊಂದಿಗೆ, ಸ್ವಾಮಿ, ಭೂಲೋಕದಲ್ಲಿ ಪ್ರಜೆಗಳು ಹೆಚ್ಚಾಗಿ ಹಣೆ ಬರಹ ಅನ್ನುವ ಪದವನ್ನು ಉಪಯೋಗಿಸುತ್ತಾರೆ. ಬ್ರಹ್ಮದೇವರು ಮನುಷ್ಯ ಹುಟ್ಟುವ ಮುಂಚೆ ಹಣೆ ಬರಹ ಬರೆಯುತ್ತಾರೆ ಎಂದು ಕೇಳಲ್ಪಟ್ಟಿದ್ದೇನೆ. ನಿಜವಾಗಲೂ ಹಣೆ ಬರಹ ಇದೆಯಾ? ಒಂದು ವೇಳೆ ಇದ್ದರೆ ಅದು ಬ್ರಹ್ಮದೇವರು ಬರೆದಂತೆಯೇ ನಡೆಯುತ್ತದಾ? ಅಥವಾ ಮನುಷ್ಯ ಅವನ ಹಣೆ ಬರಹವನ್ನು ಶ್ರಮ ಪಟ್ಟರೆ ಬದಲಾಯಿಸಿಕೊಳ್ಳಬಹುದಾ ಎಂದು ಕೇಳಿದರು. ಆಗ ಪರಮೇಶ್ವರ, ದೇವಿ, ನಿನ್ನ ಪ್ರಶ್ನೆ ಸೊಗಸಾಗಿದೆ. ಇದಕ್ಕೆ ಒಂದು ಕಥೆಯ ಮೂಲಕ ಉತ್ತರ ಕೊಡುತ್ತೇನೆ, ಕೇಳು. ಒಂದು ಆಶ್ರಮದಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಿದ್ದರು. ಅವರ ಕೀರ್ತಿ 4 ದಿಕ್ಕುಗಳಿಗೂ ವ್ಯಾಪಿಸಿತ್ತು. ದೂರ ಪ್ರಾಂತ್ಯಗಳಿಂದ ಜನರು ಅವರವರ ಹಣೆ ಬರಹ ತಿಳಿದುಕೊಳ್ಳಲು ಆ ಸನ್ಯಾಸಿ ಹತ್ತಿರ ಬರುತ್ತಿದ್ದರು. ಆ ಸನ್ಯಾಸಿ ಮಹಾಜ್ಞಾನಿ. ಅವರು ಯಾರ ಭವಿಷ್ಯತ್ತು ಹೇಳಿದರೋ ಅದು ನಿಜವಾಗುತ್ತಿತ್ತು. ಆ ವ್ಯಕ್ತಿ ಆ ಜಾಗದಲ್ಲಿ ಇಲ್ಲ ಅಂದರೂ ಕೂಡ ಅವರ ಬಗ್ಗೆ ಯಾರಾದರೂ ಕೇಳಿದರೆ ದಿವ್ಯ ದೃಷ್ಟಿಯಿಂದ ನೋಡಿ ಆ ವ್ಯಕ್ತಿಯ ಭವಿಷ್ಯವನ್ನು ಹೇಳುತ್ತಿದ್ದರು ಆ ಸನ್ಯಾಸಿ. ಆ ಸನ್ಯಾಸಿಗೆ ಪೂರ್ವ, ಪ್ರಸ್ತುತ ಹಾಗೂ ಭವಿಷ್ಯತ್ತು ಮತ್ತು ಕಾಲಮಾನಗಳ ಬಗ್ಗೆ ಜ್ಞಾನವಿತ್ತು. ಅದೇ ಊರಿನಲ್ಲಿ ಒಬ್ಬ ಪಂಡಿತ ಅವನ ಹೆಂಡತಿಯ ಜೊತೆ ವಾಸವಿದ್ದ. ಪಂಡಿತನ ಹೆಂಡತಿಗೆ ಧರ್ಮ ಹಾಗೂ ದೇವರ ಮೇಲೆ ತುಂಬಾ ನಂಬಿಕೆ ಮತ್ತು ಭಕ್ತಿ ಇತ್ತು. ಆ ದಂಪತಿಗಳಿಗೆ ಸಂತಾನ ಇರಲಿಲ್ಲ. ಹಾಗಾಗಿ ಯಾವುದಾದರೂ ಸಲಹೆ ಕೊಡಬಹುದು ಅಂದುಕೊಂಡು ಪಂಡಿತ ಮತ್ತು ಅವನ ಹೆಂಡತಿ ಸನ್ಯಾಸಿಯ ಹತ್ತಿರ ಬಂದರು. ಅವರನ್ನು ನೋಡಿದ ಸನ್ಯಾಸಿ, ನಿಮ್ಮ ಸಮಸ್ಯೆ ಏನೆಂದು ಹೇಳಿ, ಅದಕ್ಕೆ ಪರಿಹಾರ ತಿಳಿಸುತ್ತೇನೆ ಅಂದರು. ಆಗ ಪಂಡಿತ, ಸ್ವಾಮಿ, ನಮಗೆ ಸಂತಾನವಿಲ್ಲ. ಈ ನೋವು ನಮ್ಮನ್ನು ತುಂಬಾನೇ ಕಾಡುತ್ತಿದೆ. ನೀವು ನಮ್ಮ ಭವಿಷ್ಯ ನೋಡಿ ನಮಗೆ ಸಂತಾನ ಯೋಗ ಇದೆಯೋ ಇಲ್ಲವೋ ತಿಳಿಸಿಕೊಡಿ ಎಂದು ಕೇಳಿದ. ಆಗ ಆ ಸನ್ಯಾಸಿ 2 ಸೇಬು ಹಣ್ಣುಗಳನ್ನು ಪಂಡಿತನ ಹೆಂಡತಿಗೆ ಕೊಟ್ಟು, ನೀವಿಬ್ಬರು ಒಂದೊಂದು ಹಣ್ಣನ್ನು ತಿನ್ನಿ, ನಿಮಗೆ ಸಂತಾನವಾಗುತ್ತದೆ ಎಂದು ಹೇಳಿದರು. ಪಂಡಿತ ಮತ್ತು ಅವನ ಹೆಂಡತಿ ಸನ್ಯಾಸಿಗೆ ಕೃತಜ್ಞತೆ ಹೇಳಿ ಮನೆಗೆ ಬಂದರು. ಇಬ್ಬರು ಒಂದೊಂದು ಸೇಬನ್ನು ತಿಂದರು. ಕೆಲ ದಿನಗಳಲ್ಲೇ ಪಂಡಿತನ ಹೆಂಡತಿ ಗರ್ಭವತಿಯಾದಳು. 9 ತಿಂಗಳ ಬಳಿಕ ಅವಳೊಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಇದರಿಂದ ಆ ದಂಪತಿಗಳಿಗೆ ಹೇಳಲಾರದಷ್ಟು ಸಂತೋಷವಾಯಿತು. ಪಂಡಿತ ಒಂದು ದಿನ ಹೆಂಡತಿಯೊಂದಿಗೆ, ನಮ್ಮ ಈ ಸಂತೋಷಕ್ಕೆ ಕಾರಣ ಆ ಸನ್ಯಾಸಿ. ನಾವು ಅವರನ್ನು ಒಂದು ಸಲ ನಮ್ಮ ಮನೆಗೆ ಕರೆದು ಮನಸಾರೆ ಸೇವೆ ಮಾಡೋಣವೇ ಎಂದು ಕೇಳಿದ. ಸರಿ ಅಂದಳು ಹೆಂಡತಿ. ಹಾಗಾಗಿ ಪಂಡಿತ ಸನ್ಯಾಸಿಯನ್ನು ಮನೆಗೆ ಕರೆತಂದು ಗಂಡ ಹೆಂಡತಿ ಇಬ್ಬರೂ ಕೂಡ ಸನ್ಯಾಸಿಗೆ ಸೇವೆಗಳನ್ನು ಮಾಡಿದರು. ಸನ್ಯಾಸಿ ಆ ಮಗುವಿಗೆ ಅರ್ಜುನ್ ಎಂದು ಹೆಸರಿಟ್ಟರು. ಆಗ ಪಂಡಿತ, ಸ್ವಾಮಿ, ನನ್ನ ಮಗುವಿನ ಭವಿಷ್ಯ ನೋಡಿ ಇವನು ಏನಾಗುತ್ತಾನೋ ತಿಳಿಸಿಕೊಡಿ ಎಂದು ಕೇಳಿದ. ಆಗ ಸನ್ಯಾಸಿ, ಈಗ ಇವನಿನ್ನು ಹಸುಗೂಸು, ನಾನೇನು ಹೇಳುವುದಿಲ್ಲ. ನಿನ್ನ ಮಗನಿಗೆ 8 ವರ್ಷ ಬಂದಾಗ ನನ್ನ ಹತ್ತಿರ ಕರೆದುಕೊಂಡು ಬಾ, ಆಗ ಇವನ ಭವಿಷ್ಯ ಹೇಳುತ್ತೇನೆ ಎಂದು ಹೇಳಿ ಆಶ್ರಮಕ್ಕೆ ಹೊರಟು ಹೋದರು. ವರ್ಷಗಳು ಕಳೆಯಿತು. ಅರ್ಜುನ್ಗೆ 8 ವರ್ಷ ವಯಸ್ಸಾಯಿತು. ಪಂಡಿತ ಮಗನನ್ನು ಕರೆದುಕೊಂಡು ಸನ್ಯಾಸಿ ಹತ್ತಿರ ಹೋದ. ಮಗನನ್ನು ಸನ್ಯಾಸಿಗೆ ತೋರಿಸುತ್ತಾ, ಸ್ವಾಮಿ, ಇವನಿಗೆ ಈಗ 8 ವರ್ಷ ಬಂದಾಯಿತು. ಈಗ ನೀವು ಇವನ ಭವಿಷ್ಯ ನೋಡಿ ಹೇಳಿ ಎಂದು ಕೇಳಿದ. ಆಗ ಸನ್ಯಾಸಿ ಅರ್ಜುನನ್ನು ಕರೆದು ಅವರ ಮುಂದೆ ನಿಲ್ಲಿಸಿಕೊಂಡು ಒಂದು ಪುಸ್ತಕವನ್ನು ತೆಗೆದು ನೋಡಿ ಪಂಡಿತನೊಂದಿಗೆ ಹೀಗೆ ಹೇಳಿದರು, ನೋಡಪ್ಪ, ನೀನು ಉತ್ತಮ ಕುಲದಲ್ಲಿ ಜನಿಸಿದ ಬ್ರಾಹ್ಮಣ. ಹಾಗೆ ಉತ್ತಮವಾದ ಪಂಡಿತನ ವೃತ್ತಿ ಮಾಡುತ್ತಿರುವೆ. ಆದರೆ ನಿನ್ನ ಮಗ ಬೆಳೆದ ಮೇಲೆ ಕಡಿಮೆ ಜಾತಿಯ ಹುಡುಗಿಯನ್ನು ಮದುವೆಯಾಗುತ್ತಾನೆ. ಇದರಿಂದ
ಅವರ ದಾಂಪತ್ಯದಲ್ಲಿ ಅನೇಕ ಸಮಸ್ಯೆಗಳು, ಅವನು ಹಾಗೂ ನೀವು ಕಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು. ಅದಕ್ಕೆ ಪಂಡಿತ, ಸ್ವಾಮಿ, ಎಂದೂ ಕೂಡ ಹಾಗಾಗಬಾರದು. ಅವನು ನಮ್ಮ ಕುಲದ ಹುಡುಗಿಯನ್ನೇ ಮದುವೆಯಾಗಬೇಕು. ಇದನ್ನು ಹೇಗಾದರೂ ಮಾಡಿ ತಪ್ಪಿಸಿ ಎಂದು ಕೇಳಿದ. ಆಗ ಸನ್ಯಾಸಿ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವರಿಗೆ ಗಂಗಾ ನದಿಯಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಮೀನುಗಾರನ ಕುಟುಂಬ ಕಾಣಿಸಿತು. ಆ ಮನೆಯಲ್ಲಿ 5 ಜನ ಹೆಣ್ಣು ಮಕ್ಕಳಿದ್ದರು. ಆ ಮೀನುಗಾರನ ಕಿರಿಯ ಮಗಳ ವಯಸ್ಸು ಆಗ ತಾನೇ 3 ವರ್ಷ. ಆ ಮಗುವಿನ ಹೆಸರು ಶಕುಂತಲ. ಅವಳ ಜೊತೆಯೇ ಪಂಡಿತನ ಮಗನ ಮದುವೆ ನಡೆಯುತ್ತದೆ ಎಂದು ತಿಳಿದುಕೊಂಡ ಸನ್ಯಾಸಿ ಅದೇ ವಿಷಯವನ್ನು ಪಂಡಿತನಿಗೆ ಹೇಳಿದರು. ಆಗ ಪಂಡಿತ, ಸ್ವಾಮಿ, ಹೀಗಾಗೋಕೆ ನಾನೆಂದೂ ಕೂಡ ಬಿಡುವುದಿಲ್ಲ. ಹಣೆ ಬರಹ ಬರೆದ ಬ್ರಹ್ಮ ದೊಡ್ಡವನು, ಹಣೆ ಬರಹ ಬದಲಾಯಿಸಬಲ್ಲ ನಾನು ದೊಡ್ಡವನು, ನೋಡೇ ಬಿಡುತ್ತೇನೆ ಎಂದು ಹೇಳಿ ಮಗನನ್ನು ಮನೆಯಲ್ಲಿ ಬಿಟ್ಟು ಮಗನ ಹಣೆ ಬರಹ ಬದಲಾಯಿಸೋಕೆ ಪಂಡಿತ ಮೀನುಗಾರನ ಮನೆಗೆ ಹೋದ. ಉಜ್ಜಯಿನಿಯ ಮಹಾಪಂಡಿತ ಅವನ ಮನೆ ಮುಂದೆ ಬಂದು ನಿಂತಿರುವುದು ನೋಡಿ ಆ ಮೀನುಗಾರನಿಗೆ ತುಂಬಾ ಆಶ್ಚರ್ಯ ಹಾಗೂ ಸಂತೋಷವಾಯಿತು. ಮೀನುಗಾರ ಪಂಡಿತನೊಂದಿಗೆ, ಸ್ವಾಮಿ, ನಿಮ್ಮಂತ ಮಹಾಪಂಡಿತರು ನನ್ನನ್ನು ಹುಡುಕಿಕೊಂಡು ಬಂದಿರುವುದು ನನ್ನ ಪೂರ್ವಜನ್ಮದ ಪುಣ್ಯ ಎಂದು ಹೇಳಿದ. ಆಗ ಪಂಡಿತ, ನೋಡಪ್ಪ, ನಾನು ಒಂದು ಕೆಲಸದ ಮೇರೆಗೆ ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಮನೆಯಲ್ಲಿ 3 ವರ್ಷದ ಹೆಣ್ಣು ಮಗು ಇದೆಯಾ ಎಂದು ಕೇಳಿದ. ಹೌದು ಅಂದ ಮೀನುಗಾರ. ಆ ಮಗುವಿನ ಹೆಸರು ಶಕುಂತಲಾನ ಎಂದು ಕೇಳಿದ ಪಂಡಿತ. ಹೌದು ಸ್ವಾಮಿ ಅಂದ ಮೀನುಗಾರ. ಆಗ ಪಂಡಿತ, ನೋಡಪ್ಪ, ನನ್ನ ಗುರುಗಳು ಭವಿಷ್ಯತ್ತನ್ನು ನೋಡುವ ಶಕ್ತಿ ಹೊಂದಿದ್ದಾರೆ. ಅವರು ನನಗೆ ಕೆಲವು ಮಂತ್ರಗಳನ್ನು ಹೇಳಿಕೊಟ್ಟಿದ್ದಾರೆ. ಆ ಮಂತ್ರಗಳ ಮೂಲಕ ಇಲ್ಲೊಂದು ದೊಡ್ಡ ಆಪತ್ತು ನಡೆಯಲಿದೆ ಎಂದು ನನಗೆ ಮೊದಲೇ ತಿಳಿದಿದೆ. ನಿನ್ನ ಕೊನೆ ಮಗಳು ನಿನ್ನ ಮನೆಯಲ್ಲಿ ಇರುವವರೆಗೂ ನಿನಗೆ ಗಂಡು ಸಂತಾನ ಆಗುವುದಿಲ್ಲ. ನಿನಗೆ ಈಗಾಗಲೇ 5 ಜನ ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬರು ಕಡಿಮೆಯಾದರೆ ನಿನಗಾಗುವಂತ ನಷ್ಟವೇನೂ ಇಲ್ಲ. ನಿನಗೆ ಗಂಡು ಮಗು ಬೇಕು ಅಂದರೆ ನಿನ್ನ ಕೊನೆ ಮಗಳನ್ನು ಮನೆಯಿಂದ ಎಲ್ಲಾದರೂ ದೂರ ಕಳಿಸಿಬಿಡು ಎಂದು ಹೇಳಿದ. ಆಗ ಮೀನುಗಾರ, ಪಂಡಿತರೇ, ನನಗೆ ಗಂಡು ಮಗು ಬೇಕು ಎಂಬ ಆಸೆ ಬಹಳ ಇದೆ. ಆದರೆ ನನ್ನ ಕಿರಿಯ ಮಗಳಿಗೆ ಇನ್ನೂ 3 ವರ್ಷ ಕೂಡ ತುಂಬಲಿಲ್ಲ. ಹಾಗಿರುವಾಗ ಅವಳನ್ನು ಯಾವ ರೀತಿ ಮನೆಯಿಂದ ಓಡಿಸಲು ಸಾಧ್ಯ ಎಂದು ಕೇಳಿದ. ಆಗ ಪಂಡಿತ, ಒಂದು ಕೆಲಸ ಮಾಡೋಣ. ನನಗೆ ಹೆಣ್ಣು ಮಗು ಇಲ್ಲ. ನಿನ್ನ ಮಗಳನ್ನು ನಾನೇ ಬೆಳೆಸುತ್ತೇನೆ. ಅವಳು ಬೆಳೆದ ಮೇಲೆ ಒಳ್ಳೆ ವರನನ್ನು ಹುಡುಕಿ ಮದುವೆ ಕೂಡ ಮಾಡುತ್ತೇನೆ ಎಂದು ಹೇಳಿದ. ಗಂಡು ಸಂತಾನ ಆಗುತ್ತದೆ ಎಂಬ ಆಸೆಯಿಂದ ಮೀನುಗಾರ ಅವನ ಮಗಳನ್ನು ಪಂಡಿತನಿಗೆ ಕೊಟ್ಟುಬಿಟ್ಟ. ಪಂಡಿತ ಆ ಮಗುವನ್ನು ಒಂದು ಪೆಟ್ಟಿಗೆಯೊಳಗೆ ಮಲಗಿಸಿ ಅದನ್ನು ನದಿಯೊಳಗೆ ಎಸೆದ. ಆ ಪೆಟ್ಟಿಗೆಯಲ್ಲಿ ನೀರು ತುಂಬಿಕೊಂಡು ಮಗು ಸತ್ತು ಹೋಗುತ್ತದೆ ಎಂದು ಪಂಡಿತ ಅಂದುಕೊಂಡಿದ್ದ. ಆದರೆ ಯಾರ ಹಣೆ ಬರಹ ಹೇಗಿದೆಯೋ, ಯಾರ ಭವಿಷ್ಯತ್ತು ಹೇಗಿರುತ್ತದೋ ಯಾರಿಗೆ ತಾನೇ ಗೊತ್ತಿರುತ್ತದೆ. ಆ ಪೆಟ್ಟಿಗೆ ನದಿಯಲ್ಲಿ ತೇಲುತ್ತಾ ಒಂದು ಗ್ರಾಮದ ದಡಕ್ಕೆ ಬಂದು ಬಿದ್ದಿತು. ಆ ಗ್ರಾಮದಲ್ಲಿದ್ದಂತ ಒಬ್ಬ ಶ್ರೀಮಂತ ಪಂಡಿತ ಸ್ನಾನ ಮಾಡಲು ನದಿಯ ಹತ್ತಿರ ಬಂದ. ಅಲ್ಲಿ ಅವನಿಗೆ ಪೆಟ್ಟಿಗೆ ಕಾಣಿಸಿತು. ಪೆಟ್ಟಿಗೆ ತೆಗೆದು ನೋಡಿದರೆ ಒಳಗಡೆ ಮುದ್ದಾದ ಹೆಣ್ಣು ಮಗು ಇತ್ತು. ಆ ಪಂಡಿತನಿಗೆ ತುಂಬಾ ವರ್ಷಗಳಿಂದ ಸಂತಾನ ಇರಲಿಲ್ಲ. ಪ್ರತಿದಿನ ಸಂತಾನಕ್ಕಾಗಿ ಗಂಗಾದೇವಿಯನ್ನು ಬೇಡಿಕೊಳ್ಳುತ್ತಿದ್ದ. ಅವನ ಪ್ರಾರ್ಥನೆಯನ್ನು ಕೇಳಿ ಗಂಗಾದೇವಿಯೇ ಆ ಮಗುವನ್ನು ಅವನಿಗೆ ಕೊಟ್ಟಿರಬೇಕು ಅಂದುಕೊಂಡು ಸಂತೋಷದಿಂದ ಮಗುವನ್ನು ಎತ್ತಿಕೊಂಡು ಮನೆಗೆ ಕರೆದೋದ ಪಂಡಿತ. ಅವನು ಮತ್ತು ಅವನ ಹೆಂಡತಿ ಆ ಮಗುವನ್ನು ತುಂಬಾನೇ ಮುದ್ದಾಗಿ ಬೆಳೆಸಿದರು. ಆ ಮಗು ಬೆಳೆದಂತೆ ಅಪ್ಸರೆಯಂತೆ ಕಾಣಿಸುತ್ತಿದ್ದಳು. ಪಂಡಿತ ಮಗಳಿಗೆ ಮದುವೆ ಮಾಡಲು ತೀರ್ಮಾನಿಸಿಕೊಂಡ. ಹಾಗಾಗಿ ಒಳ್ಳೆ ವರನನ್ನು ಎಲ್ಲಾ ಊರುಗಳಲ್ಲಿ ಹುಡುಕಾಡುತ್ತಾ ಬಂದಾಗ ಕೆಲವರು ಈ ಪಂಡಿತನ ಹೆಸರು ಹೇಳಿದರು. ಆ ವ್ಯಕ್ತಿ ಕೂಡ ನಿಮ್ಮಂತೆ ಶ್ರೀಮಂತ. ಅವರಿಗೂ ಒಬ್ಬನೇ ಮಗ. ಒಂದು ಸಲ ಅವರ ಮನೆಗೆ ಹೋಗಿ ಬನ್ನಿ ಎಂದು ಹೇಳಿದರು. ಹಾಗಾಗಿ ಈ ಪಂಡಿತ ಆ ಪಂಡಿತನ ಮನೆಗೆ ಹೋದ. ಇಬ್ಬರು ಮಾತನಾಡಿಕೊಂಡರು.
ಇಬ್ಬರಿಗೂ ಸಂಬಂಧ ಇಷ್ಟವಾಯಿತು. ಎಲ್ಲ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಇಬ್ಬರ ಮದುವೆ ಕೂಡ ನಡೆಯಿತು. ಇಲ್ಲಿ ವಿಚಿತ್ರ ಏನು ಅಂದ್ರೆ, ಯಾವ ಹುಡುಗಿಯ ಜೊತೆ ಮಗನ ಮದುವೆ ನಡೆಯಬಾರದು ಅಂತ ಹೇಳಿ ಆ ಪಂಡಿತ ಮೀನುಗಾರನ ಮಗಳನ್ನು 3 ವರ್ಷದ ವಯಸ್ಸಿನಲ್ಲಿದ್ದಾಗ ಪೆಟ್ಟಿಗೆಯಲ್ಲಿಟ್ಟು ನದಿಯೊಳಗೆ ಬಿಸಾಡಿದನೋ, ಈಗ ಅದೇ ಹುಡುಗಿಯ ಜೊತೆ ಮಗನ ಮದುವೆಯಾಯಿತು. ಆದರೆ ಆ ಪಂಡಿತನಿಗೆ ವಿಷಯ ಗೊತ್ತಿಲ್ಲ. ನಾನು ಹಣೆ ಬರಹ ಬದಲಾಯಿಸಿಬಿಟ್ಟೆ. ನನ್ನ ಮಗನಿಗೆ ಒಳ್ಳೆ ಪಂಡಿತನ ಮಗಳನ್ನು ತಂದು ಮದುವೆ ಮಾಡಿದೆ ಅನ್ನೋ ಭ್ರಮೆಯಲ್ಲಿದ್ದ. ಒಂದು ದಿನ ಮಗ ಸೊಸೆಯನ್ನು ಕರೆದುಕೊಂಡು ಸನ್ಯಾಸಿಯ ಹತ್ತಿರ ಆಶೀರ್ವಾದ ಕೊಡಿಸಲು ಕರೆದೋದ. ಮಗ ಸೊಸೆಯನ್ನು ತೋರಿಸಿ, ನೋಡಿದ್ರಾ ಗುರುಗಳೇ, ನಾನು ನಿಮಗೆ ಮೊದಲೇ ಹೇಳಲಿಲ್ಲವ, ಹಣೆ ಬರಹ ಬದಲಾಯಿಸೋ ಶಕ್ತಿ ಸಾಮರ್ಥ್ಯ ನನಗೆ ಇದೆ ಅಂತ. ನಾನು ಒಳ್ಳೆ ಹೆಸರುವಾಸಿ ಹಾಗೂ ಶ್ರೀಮಂತ ಪಂಡಿತನ ಏಕೈಕ ಮಗಳನ್ನು ತಂದು ನನ್ನ ಮಗನ ಮದುವೆ ಮಾಡಿದ್ದೀನಿ ಅಂತ ಕೊಚ್ಚಿಕೊಂಡ. ಸನ್ಯಾಸಿ ದಿವ್ಯ ದೃಷ್ಟಿಯಿಂದ ನೋಡಿ ನಗುತ್ತಾ, ನೋಡಪ್ಪ, ಹಣೆ ಬರಹ ಬದಲಾಯಿಸೋಕೆ ಅದನ್ನು ಬರೆದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಯಾವ ಮಗುವನ್ನು ನೀನು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಎಸೆದಿದ್ದೆಯೋ ಅದೇ ಮಗುವೆ ನಿನ್ನ ಸೊಸೆ ಎಂದು ಹೇಳಿದರು. ಆ ಮಾತು ಕೇಳಿದ ಪಂಡಿತನಿಗೆ ಏನು ಹೇಳೋದು ಎಂದು ಅರ್ಥವಾಗಲಿಲ್ಲ. ಸೊಸೆ ಹತ್ತಿರ ಕೇಳಿದ, ಮಗಳೇ, ನೀನು ನಿನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳಲ್ಲವೇ? ಅವರೇ ತಾನೇ ನಿನ್ನ ಸ್ವಂತ ತಂದೆ ತಾಯಿ ಎಂದು ಕೇಳಿದ. ಅದಕ್ಕೆ ಅವನ ಸೊಸೆ, ಮಾವ, ನನ್ನ ತಂದೆ ತಾಯಿ ತುಂಬಾನೇ ಕ್ರೂರಿಗಳು. ಅವರು ನಾನು 3 ವರ್ಷ ಮಗುವಾಗಿದ್ದಾಗ ನನ್ನನ್ನೊಂದು ಪೆಟ್ಟಿಗೆಯೊಳಗಿಟ್ಟು ಗಂಗಾ ನದಿಯೊಳಗೆ ಎಸೆದಿದ್ದರು. ಆದರೆ ನನ್ನ ಅದೃಷ್ಟ ಚೆನ್ನಾಗಿದ್ದುದರಿಂದ ನಾನು ಇವರ ಕೈಗೆ ಸಿಕ್ಕಿದೆ. ಗಂಗಾದೇವಿ ಅವರಿಗೆ ಕೊಟ್ಟ ಮಗಳು ಅಂತ ಭಾವಿಸಿ ನನ್ನ ತಂದೆ ತಾಯಿ ಅತಿ ಮುದ್ದಾಗಿ ನನ್ನನ್ನು ಬೆಳೆಸಿದ್ದಾರೆ. ಹಾಗಾಗಿ ಇವರೇ ನನ್ನ ತಂದೆ ತಾಯಿ ಎಂದು ಹೇಳಿದಳು. ಆ ಮಾತು ಕೇಳಿ ಪಂಡಿತನಿಗೆ ತುಂಬಾನೇ ಕೋಪ ಬಂತು. ಇವಳನ್ನು ಪೆಟ್ಟಿಗೆಯಲ್ಲಿಟ್ಟು ಎಸೆಯದೆ ಹಾಗೆ ನದಿಯಲ್ಲಿ ಎಸೆದಿದ್ದರೆ ಇವಳು ಆ ದಿನವೇ ಸತ್ತು ಹೋಗುತ್ತಿದ್ದಳು. ಈಗ ನನ್ನ ಮಗನ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡಿದೆ. ಈಗಲಾದರೂ ನನ್ನ ತಪ್ಪು ನಾನು ಸರಿ ಮಾಡಿಕೊಳ್ಳಬೇಕು. ಇವಳನ್ನು ಕೊಂದು ಬಿಡಬೇಕು ಅಥವಾ ಇವಳನ್ನು ನನ್ನ ಮಗನಿಂದ ದೂರ ಮಾಡಬೇಕು ಅಂದುಕೊಂಡು ಸೊಸೆ ಹತ್ತಿರ ಬಂದು, ಮಗಳೇ, ಗುರುಗಳು ಹೇಳಿದ್ದಾರೆ, ನಿನಗೆ ಒಳ್ಳೆ ಪುತ್ರ ಸಂತಾನ ಆಗಬೇಕು ಅಂದರೆ ನನ್ನ ಜೊತೆ ಸಮುದ್ರದ ಹತ್ತಿರ ಬಾ ಎಂದು ಹೇಳಿದ. ಸರಿ ಎಂದು ಹೇಳಿ ಸೊಸೆ ಮಾವನ ಜೊತೆ ಸಮುದ್ರದ ಹತ್ತಿರ ಹೋದಳು. ಅಲ್ಲಿ ಪಂಡಿತ ಕೈಯಲ್ಲಿದ್ದ ಉಂಗುರ ತೆಗೆದು ಸಮುದ್ರದಲ್ಲಿ ಎಸೆದು, ಮಗಳೇ, ನೀನು ಹೇಗಾದರೂ ಆ ಉಂಗುರ ಹುಡುಕು. ನಿನಗೆ ಉಂಗುರ ಸಿಕ್ಕ ದಿನ ಮತ್ತೆ ನೀನು ಮನೆಗೆ ಬರಬಹುದು. ಅದುವರೆಗೂ ನೀನು ನನ್ನ ಮನೆಗಾಗಲಿ ನಿನ್ನ ತಂದೆಯ ಮನೆಗಾಗಲಿ ಹೋಗಬಾರದು. ಹೋದರೆ ಸನ್ಯಾಸಿಯ ಶಾಪಕ್ಕೆ ಗುರಿಯಾಗುತ್ತೀಯ. ಆಗ ನಿನಗೆ ಸಂತಾನ ಇರಲಿ, ನಮ್ಮ ಇಡೀ ಕುಟುಂಬಕ್ಕೆ ದರಿದ್ರ ಬರುತ್ತದೆ. ಕುಟುಂಬವನ್ನು ಕಾಪಾಡುವುದು ಸೊಸೆಯಾದ ನಿನ್ನ ಜವಾಬ್ದಾರಿ ಎಂದು ಹೇಳಿದ. ಶಕುಂತಲ ತುಂಬಾನೇ ಹುಡುಕಾಡಿದಳು. ಆದರೆ ಸಮುದ್ರದಲ್ಲಿ ಎಸೆದಂತ ಉಂಗುರ ಹೇಗೆ ತಾನೇ ಸಿಗಲು ಸಾಧ್ಯ? ಇನ್ನು ತಂದೆಯ ಮನೆಗೆ ಹೋಗಲಾರದೆ, ಗಂಡನ ಮನೆಗೆ ಹೋಗಲಾರದೆ ಅಳುತ್ತಾ ದಡದಲ್ಲೇ ಕುಳಿತಿದ್ದಳು. ಆ ಸಮಯದಲ್ಲಿ ಒಬ್ಬ ಮಹಾರಾಜ ಅಲ್ಲಿಗೆ ಅವನ ರಾಣಿಯನ್ನು ಕರೆದುಕೊಂಡು ಸಮುದ್ರ ತೀರದಲ್ಲಿ ಓಡಾಡಲು ಬಂದಿದ್ದ. ಅಳುತ್ತಾ ಕುಳಿತಿದ್ದ ಇವಳನ್ನು ನೋಡಿ ಏನಾಯಿತು ಎಂದು ಕೇಳಿದ. ಶಕುಂತಲ ನಡೆದ ವಿಷಯವನ್ನು ಮಹಾರಾಜನಿಗೆ ಹೇಳಿದಳು. ಆಗ ಮಹಾರಾಜ, ನೋಡಮ್ಮ, ಈ ಜಾಗದಲ್ಲಿ ಕ್ರೂರ ಪ್ರಾಣಿಗಳು ತಿರುಗಾಡುತ್ತವೆ. ಅಷ್ಟೇ ಅಲ್ಲದೆ ಒಂಟಿ ಹೆಣ್ಣು ಯಾವ ರೀತಿ ಬದುಕುತ್ತೀಯ? ನೀನು ನಮ್ಮ ಜೊತೆ ಅರಮನೆಗೆ ಬಾ, ಬಳಿಕ ನೀನೇನು ಮಾಡಬೇಕೆಂದು ತೀರ್ಮಾನಿಸಿಕೋ ಎಂದು ಹೇಳಿದ. ಶಕುಂತಲ ರಾಜಾರಾಣಿಯ ಜೊತೆ ಅರಮನೆಗೆ ಹೋದಳು. ಅಲ್ಲೇ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಲು ಶುರು ಮಾಡಿದಳು. ಇತ್ತ ಮನೆಗೆ ಬಂದ ಅಪ್ಪನೊಂದಿಗೆ, ಮಗ, ಅಪ್ಪ ಒಬ್ಬರೇ ಬರುತ್ತಿದ್ದೀರಿ, ನನ್ನ ಹೆಂಡತಿ ಎಲ್ಲಿ ಎಂದು ಕೇಳಿದ. ಆಗ ಪಂಡಿತ ಜೋರಾಗಿ ಅಳುತ್ತಾ, ಮಗನೇ, ಏನು ಮಾಡೋದು? ನಿನ್ನ ಹೆಂಡತಿ ಸಮುದ್ರದಲ್ಲಿ ಸ್ನಾನ ಮಾಡುತ್ತಾ ನೀರಿನಲ್ಲಿ ಕೊಚ್ಚಿಕೊಂಡು ಹೊರಟು ಹೋದಳು ಎಂದು ನಾಟಕವಾಡಿದ. ಆ ಮಾತು ಕೇಳಿ ಎಲ್ಲರೂ ತುಂಬಾನೇ ದುಃಖಪಟ್ಟರು.
ಕೆಲ ದಿನಗಳು ಕಳೆಯಿತು. ಪಂಡಿತ ಮತ್ತೆ ಮಗನಿಗೆ ಮದುವೆ ಮಾಡಲು ತೀರ್ಮಾನಿಸಿಕೊಂಡು ಒಳ್ಳೆ ಪಂಡಿತನ ಮಗನ್ನು ಹುಡುಕಿದ. ಒಂದು ದಿನ ಶಕುಂತಲಾ ಅಡುಗೆ ಮಾಡುವಾಗ ಒಂದು ಮೀನಿನ ಹೊಟ್ಟೆಯೊಳಗೆ ಅವಳ ಮಾವ ಅಂದು ಸಮುದ್ರದಲ್ಲಿ ಎಸೆದಿದ್ದಂತ ಉಂಗುರ ಸಿಕ್ಕಿತು. ಶಕುಂತಲಾ ತುಂಬಾ ಸಂತೋಷದಿಂದ ಆ ಉಂಗುರವನ್ನು ಕೈಗೆ ಹಾಕಿಕೊಂಡು ರಾಜನ ಹತ್ತಿರ ಬಂದು, ಪ್ರಭು, ನನಗೆ ಉಂಗುರ ಸಿಕ್ಕಿತು, ನಾನಿನ್ನು ನನ್ನ ಗಂಡನ ಮನೆಗೆ ಹೋಗುತ್ತೇನೆ ಎಂದು ಹೇಳಿದಳು. ಅದೇ ಸಮಯದಲ್ಲಿ ಅವಳ ಮಾವ ಅಂದರೆ ಪಂಡಿತ ಮಗನ ಮದುವೆಗೆ ರಾಜನನ್ನು ಕರೆಯಲು ಅಲ್ಲಿಗೆ ಮಗನ ಸಮೇತ ಬಂದ. ಆಗ ರಾಜನ ಮುಂದೆ ನಿಂತಿದ್ದ ಹೆಂಡತಿಯನ್ನು ನೋಡಿದ ಪಂಡಿತನ ಮಗ, ಇಷ್ಟು ದಿನ ಎಲ್ಲಿದ್ದೆ ನೀನು? ಸಮುದ್ರದಲ್ಲಿ ಕೊಚ್ಚಿಕೊಂಡು ಹೋದೆ ಎಂದು ಅಪ್ಪ ಹೇಳಿದರು. ನೀನು ಸತ್ತು ಹೋದೆ ಅಂದುಕೊಂಡು ನಮಗೆಲ್ಲ ತುಂಬಾ ದುಃಖವಾಯಿತು. ನೀನು ಬದುಕಿರುವಾಗ ಮನೆಗೆ ಬರದೆ ಇಲ್ಲೇನು ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆಗ ಶಕುಂತಲಾ ನಡೆದ ವಿಷಯವನ್ನು ಗಂಡನಿಗೆ ಹೇಳಿದಳು. ಬಳಿಕ ಕೈಯಲ್ಲಿದ್ದ ಉಂಗುರವನ್ನು ಮಾವನಿಗೆ ಕೊಟ್ಟು, ಈಗ ನಾನು ಮನೆಗೆ ಬರಬಹುದಾ ಎಂದು ಕೇಳಿದಳು. ಪಂಡಿತನಿಗೆ ಹಣೆ ಬರಹವನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ಆಗ ಅರ್ಥವಾಯಿತು. ತನ್ನ ತಪ್ಪಿನ ಅರಿವಾಗಿ ಸೊಸೆಗೆ ಕ್ಷಮೆ ಕೇಳಿದ. ಪಂಡಿತನ ಮಗ ಹಾಗೂ ಮಹಾರಾಜ ನೀವು ಮಾಡಿದ್ದು ತಪ್ಪು ಎಂದು ಪಂಡಿತನಿಗೆ ಹೇಳಿದರು. ಇನ್ನೊಂದು ಸಲ ಇಂತಹ ತಪ್ಪು ಮಾಡಿದರೆ, ಆ ಹುಡುಗಿಗೆ ನೋವು ಕೊಟ್ಟರೆ ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತೇನೆ ಅಂದ ಮಹಾರಾಜ. ಇಲ್ಲ ಮಹಾರಾಜ, ನನ್ನ ತಪ್ಪಿನ ಅರಿವಾಯಿತು, ಇನ್ನೆಂದೂ ಕೂಡ ನಾನಿಂತಹ ತಪ್ಪು ಮಾಡುವುದಿಲ್ಲ. ಹಾಗೆ ಇವಳನ್ನು ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಮಗ ಮತ್ತು ಸೊಸೆಯನ್ನು ಕರೆದುಕೊಂಡು ಮನೆಗೆ ಹೋದ. ಮಗನ ಎರಡನೇ ಮದುವೆಯನ್ನು ನಿಲ್ಲಿಸಿದ. ಅದರ ನಂತರ ಎಲ್ಲರೂ ಕೂಡ ಸಂತೋಷವಾಗಿದ್ದರು. ಒಂದು ಸಲ ಹಣೆ ಬರಹ ಬರೆದ ಮೇಲೆ ಅದು ಯಾವ ಕಾರಣದಿಂದಲೂ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಹಣೆ ಬರಹ ಬದಲಾಯಿಸಬೇಕು ಅಂದುಕೊಂಡವರು ಮುಟ್ಟಾಳರಾಗುತ್ತಾರೆ ಎಂದು ಕತೆ ಮುಗಿಸಿದರು ಪರಮೇಶ್ವರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.